ಬಂಧುಗಳೇ ನಮಸ್ಕಾರ. ಏನಿವತ್ತು ಹಾಸನ ಹಿಮ್ಸ್ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಎರಡು ಮಾತಾಡುತ್ತಾ ಇದ್ದೀನಿ ಬಂಧುಗಳೇ. ಏನು ಹಾಸನ ಜಿಲ್ಲೆ ಹಾಸನ ಹಿಮ್ಸ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉತ್ತಮವಾದ ಚಿಕಿತ್ಸೆ ದೊರೆಯುತ್ತಿಲ್ಲ. ಒಂದು, ಸರ್ಕಾರ ಬಡ ರೈತರಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಹಿಮ್ಸ್ ಆಸ್ಪತ್ರೆಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದೆ, ಸಾಕಷ್ಟು ಮೆಡಿಷನ್ನು ಕೂಡ ಬಿಡುಗಡೆ ಮಾಡಿದೆ. ಆದರೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಏನು ಅಕ್ರಮ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ, ಒಂದು ಇಂಜೆಕ್ಷನ್ ತರೋಕ್ಕೂ ಕೂಡ ಹೊರಗಡೆಗೆ ಚೀಟಿ ಬರ್ಕೊಡ್ತಾರೆ, ಮತ್ತು ಮಾತ್ರೆಗಳಿಗೂ ಕೂಡ ಏನು ಹಿಮ್ಸ್ ಆಸ್ಪತ್ರೆಯಲ್ಲಿ ಏನು ಬರ್ಕೊಡ್ತಾರೋ ಮೆಡಿಷನ್ ಒಂದೂ ಕೂಡ ಇಲ್ಲ, ಎಲ್ಲ ಹೊರಗಡೆ ತರುವಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಮತ್ತು ಪೇಷಂಟು ಏನು ರೀಸಿಸ್ ಮಾಡೋಕ್ಕಾಗಿರ್ಬೋದು, ಮತ್ತು ತೊಂಟೆ ಒಗೆಯೋಕ್ಕಾಗಿರ್ಬೋದು, ಒಂದು ಉಪಕರಣಗಳಿಲ್ಲ ನೋಡಿ. ಹಾಸ್ಪಿಟ್ಲ್ ಚೀಟಿ ಇದು. ನೋಡಿ, ಒಂದು ಉಪಕರಣ ಇಲ್ಲ. ತೊಂಟೆ ಒಗೆಯೋಕ್ಕಿರ್ಬೋದು, ರೀಸಿಸ್ಗಿರ್ಬೋದು, ಎಲ್ಲ ನಾವು ಹೊರಗಡೆಯಿಂದ ತಂದು ಈ ರೀತಿ ಟ್ರೀಟ್ಮೆಂಟ್ ಪಡ್ಕೊಳ್ಳುವ ಸ್ಥಿತಿ ಬಂದಿದೆ. ಏನು ಈ ಮೆಡಿಷನ್ ಇದೆಯೋ ಈ ಮೆಡಿಷನ್ ಎಲ್ಲನೂ ನಾನು ಇವತ್ತು ಹೊರಗಡೆಯಿಂದ ತರ್ತಾಯಿದ್ದೀನಿ ಬಂಧುಗಳೇ. ಮತ್ತು ದಿವಂಗತ ಜಿ ಪುಟ್ಟಸ್ವಾಮಿ ಗೌಡರು ಸಾರ್ವಜನಿಕರಿಗೆ ಅಂತ ಹಗಲಿರುಳು ಶ್ರಮಿಸಿ ಈ ಹಾಸ್ಪಿಟ್ಲ್ ಕಟ್ಟೋಕ್ಕೆ ಭಾಳ ಶ್ರಮಪಟ್ಟು ಕಟ್ಟಿ ಸಾರ್ವಜನಿಕರಿಗೋಸ್ಕರ ಅನುಕೂಲ ಮಾಡಿಕೊಟ್ರು. ದಿವಂಗತ ಜಿ ಪುಟ್ಟಸ್ವಾಮಿ ಗೌಡರು ಕಾಲಕ್ಕೆ ಇದು ಹೊಂಟೋಗ್ಬಿಡ್ತು ಅಂತ ಅನ್ನಿಸ್ತೈತೆ ಈ ಸಂದರ್ಭದಲ್ಲಿ ಬಂಧುಗಳೇ. ಏನು ಈ ಆಡಳಿತ ಯಾವ ರೀತಿ ನಡೀತಾ ಇದೆ ಹಿಮ್ಸ್ ಹಾಸ್ಪಿಟ್ಲೆ ಅಕ್ರಮ ಭ್ರಷ್ಟಾಚಾರ ಅಂತ ನೋಡಿ. ಬಡವ್ರಿಗಲ್ಲ ಬಂಧುಗಳೇ, ಇಲ್ಲಿ ಏನಿದ್ರು ಬರೀ ಉಳ್ಳವ್ರಿಗೆ ಮಾತ್ರ ಇಲ್ಲಿ ಅಂತ ಕಾಣ್ತೈತೆ ಬಂಧುಗಳೇ. ನಮಸ್ಕಾರ.